ಆತ್ಮೀಯ ಶಿಕ್ಷಕರೇ, ಅಂಜು ಸಕಲೇಶಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು UDS ಪ್ಲಸ್ GIS ಕ್ಯಾಪ್ಚರನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ. ಮೊದಲನೇದಾಗಿ ನೀವು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ ಸರ್ಚ್ ಮಾಡಿ UDS ಪ್ಲಸ್ GIS ಕ್ಯಾಪ್ಚರ್ ಅಂತೇಳಿ, UDS ಪ್ಲಸ್ GIS ಕ್ಯಾಪ್ಚರ್ ಅಂತೇಳಿ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲಿ ಓಪನ್ ಮಾಡಿದರೆ ನಿಮಗೆ ನೋಡಿ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಕೇಳುತ್ತೆ. ಈಗ ಏನು ನೀವು ಆಲ್ರೆಡಿ UDS ಪ್ಲಸ್ಗೆ MHRD UDS ಪ್ಲಸ್ಗೆ ಯಾವ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಯೂಸ್ ಮಾಡ್ತಾಯಿದ್ದೀರಾ ಅದನ್ನೇ ಸಹ ಇಲ್ಲಿ ಬಳಸಬೇಕು ನೀವು. ಇಲ್ಲಿ ನೀವು ಏನು ಶಾಲೆಯ ಏನು ಕೋಡ್ ಇರ್ತದಲ್ಲ UDS ಕೋಡು ಅದನ್ನು ಹಾಕಬೇಕಾಗುತ್ತೆ. ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ಎಷ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಕ್ಯಾಪ್ಚರಿಂಗ್ ಲೊಕೇಶನ್ ಆ್ಯಂಡ್ ಆಲ್ ಇಮೇಜಸ್ ಈಸ್ ಮ್ಯಾಂಡೇಟರಿ ಫಾರ್ ಅಪ್ರೂವಲ್ ಅಂತ ಇದೆ. ಅದನ್ನು ಓಕೆ ಮಾಡ್ಕೊಳ್ಳಿ. ಮತ್ತು ನೀವು ಲೊಕೇಶನ್ ಸಹ ಇಲ್ಲಿ ಆನ್ ಮಾಡ್ಕೋಬೇಕು, ಇಲ್ಲಾಂದ್ರೆ ವರ್ಕ್ ಆಗೋಲ್ಲ. ನೋಡಿ, ಲೊಕೇಶನನ್ನು ಆನ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಎಲ್ಲ ಸಹ ಖಾಲಿ ಇದೆ. ಒಮ್ಮೆ ನೋಡೋಣ. ಇಲ್ಲಿ ಸ್ಕೂಲ್ ಅಂತ ಇದೆ, ಇಲ್ಲಿ ಸ್ಕೂಲ್ ಡೀಟೇಲ್ಸ್ ಇದೆ, ಒಮ್ಮೆ ನೋಡಿ. ಯೂಸರ್ ID, ಪ್ರಿವಿಲೇಜು, ಯೂಸರ್ ರೋಲು, ಫೋನ್ ನಂಬರು ಎಲ್ಲ ಡೀಟೇಲ್ಸ್ ಇದೆ. ಮೊಬೈಲ್ ನಂಬರ್ ಯಾವುದಿದೆ ಎಲ್ಲ ಸಹ ತೋರಿಸುತ್ತೆ ಅಲ್ಲಿ. ಅದಾದಮೇಲೆ ಹಾಗೆ ಇಲ್ಲಿ ಮೇಲ್ಗಡೆ ಬಂದರೆ ಕ್ಯಾಪ್ಚರ್ ಈಸ್ ಪೆಂಡಿಂಗ್ ಅಂತ ಇದೆ. ಕ್ಯಾಪ್ಚರ್ ಪೆಂಡಿಂಗ್ ಅಂತ ಇದೆ. ಇನ್ನು ಯಾವುದೇ ನೀವು ಫೋಟೋವನ್ನು ಕ್ಯಾಪ್ಚರ್ ಮಾಡಿಲ್ಲ ಅಂಥೇಳಿ ನಿಮ್ಮ ಸ್ಟೇಟು, ನಿಮ್ಮ ಡಿಸ್ಟಿಕ್ಕು ಮತ್ತು ನಿಮ್ಮ ತಾಲೂಕು ಶೋ ಆಗುತ್ತೆ. ಇಲ್ಲಿ ನಿಮ್ಮ ಶಾಲೆ UDS ಕೋಡ್ ಶೋ ಆಗ್ತಾಯಿದೆ. ಇಲ್ಲಿ UDS ಕೋಡ್ ಇದೆ, ಇಲ್ಲಿ UDS ಕೋಡ್ ಇದೆ. ಆಮೇಲೆ ಮ್ಯಾನೇಜ್ಮೆಂಟ್ ಇದೆ. ಆಮೇಲೆ ಸ್ಕೂಲ್ ಇದೆ, ಅಡ್ರೆಸ್ ಇದೆ, ಸ್ಕೂಲ್ ಅಡ್ರೆಸ್ ಇದೆ. ಮೇಲ್ಗಡೆ ಸ್ಕೂಲ್ ನೇಮ್ ಇದೆ, ಇಲ್ಲಿ ನೋಡ್ಕೊಳ್ಳಿ, ಸ್ಕೂಲ್ ನೇಮ್ ಇದೆ. ಇದು ಎಲ್ಲ ಸರಿ ಇದೆ ಅಂತ ನೋಡ್ಕೊಂಡಾದ್ಮೇಲೆ ಇಲ್ಲಿ ಗೈಡ್ಲೈನ್ಸ್ ಫಾರ್ ಕ್ಯಾಪ್ಚರ್ ಅಂತ ಇದೆ. ಗೈಡ್ಲೈನ್ಸಲ್ಲಿ ಒಂದಷ್ಟು ಮಾಹಿತಿ ಇಂಪಾರ್ಟೆಂಟ್ ಇದೆ. ನೀವು ಯಾವ್ಯಾವ ಫೋಟೋ ತೊಗೋಬೇಕು ಅಂತಂದರೆ ನೋಡಿ, ಆಲ್ ಇಮೇಜಸ್ ಆ್ಯಂಡ್ ಲೊಕೇಶನ್ಸ್ ಆರ್ ಮ್ಯಾಂಡೇಟ್ರಿ ಅಂತ ಹೇಳ್ತಾನೆ. ಆಮೇಲೆ ಅಪ್ರೂವಲ್ ಆಗಬೇಕು ಅಂತಂದರೆ 2 ಕಂಪಲ್ಸರಿ. ಆಮೇಲೆ ರೀಡ್ ದ ಅಪ್ಲೋಡ್ ಕ್ಯಾಪ್ಷನ್ ಕೇರ್ಫುಲಿ ವೈಲ್ ಅಪ್ಲೋಡಿಂಗ್ ಅಂತ ಇದೆ. ಅಲ್ಲಿ ಕೊಟ್ಟಿರುವಂಥ ಮಾಹಿತಿಯನ್ನು ಓದ್ಕೊಂಡು, ಕ್ಯಾಪ್ಷನ್ಗಳನ್ನ ಓದ್ಕೊಂಡು ಅಪ್ಲೋಡ್ ಮಾಡಬೇಕು. ಇಮೇಜಸ್ ಮಸ್ಟ್ ಬಿ ಅಪ್ರೂಪ್ರಿಯೇಟ್ ವಿತ್ ನೋ ಫಿಲ್ಟರ್ಸ್ ಆರ್ ಎಡಿಟ್ಸ್. ಯಾವುದೇ ಎಡಿಟ್ಸ್ ಮಾಡಬಾರ್ದು, ನೇರವಾಗಿ ಫೋಟೋವನ್ನು ತೆಗಿಬೇಕು. ಆಮೇಲೆ ಟೇಕ್ ಕ್ಲಿಯರ್ ಮತ್ತು ಡೇ ಲೈಟ್ ಫೋಟೋಸ್ ಅಂತ ಹೇಳಿದ್ದಾರೆ. ಬ್ಲರ್ ಫೋಟೋಗಳನ್ನ ಹಾಕಬೇಡಿ. ಆಮೇಲೆ ಅವಾಯ್ಡ್ ವೆಹಿಕಲ್ಸ್, ಪೀಪಲ್, ಆಮೇಲೆ ಅಬ್ಸ್ಟ್ರಕ್ಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ವೆಹಿಕಲ್ಸ್ ಕಾಣಬಾರ್ದು, ಪೀಪಲ್ ಕಾಣಬಾರ್ದು, ಅಬ್ಸ್ಟಕಲ್ಸ್ ಕಾಣಬಾರ್ದು ಅಂತ ಹೇಳ್ತಾರೆ. ಮತ್ತು ಯೂಸ್ GPS ಆನ್ ಐ ಆಕ್ಯುರಸಿ ವೆನ್ ಕ್ಯಾಪ್ಚರಿಂಗ್ ಇಮೇಜಸ್ ಅಂತ ಇದೆ. ಲೊಕೇಶನನ್ನು ಆನ್ ಮಾಡ್ಕೋಬೇಕಾಗುತ್ತೆ. ಮೊದಲನೇ ಫೋಟೋ ನೋಡ್ಕೊಳ್ಳಿ, ಮೇಯ್ನ್ ಗೇಟ್ ಶೋಯಿಂಗ್ ಸ್ಕೂಲ್ ನೇಮ್. ಸ್ಕೂಲ್ ನೇಮ್ ಬರೋ ರೀತಿಯಲ್ಲಿ ಫೋಟೋವನ್ನು ತಗೋಬೇಕು. ಆ ಫೋಟೋದ ಮುಂದೆ ನೀವು ತೆಗಿಬೇಕಾದ್ರೆ ಬೋರ್ಡಿಂದ ಮುಂದಕ್ಕೆ ವಿತಿನ್ 10 ಮೀಟರ್ಸ್ ಆಫ್ ಎಂಟ್ರೆನ್ಸಿಂದ ನಿಂತ್ಕೊಂಡು ನೀವೇನು ಮಾಡಬೇಕು, ಫೋಟೋ ತೆಗಿಬೇಕಾಗುತ್ತೆ. ಎರಡನೇದು ಇಮೇಜ್ ಟೂಲಿ ಫ್ರಂಟ್ ವ್ಯೂ ಆಫ್ ಮೇನ್ ಸ್ಕೂಲ್ ಬಿಲ್ಡಿಂಗ್ನ ಫ್ರಂಟ್ ವ್ಯೂವನ್ನು ತೆಗಿಬೇಕು ವಿತ್ ಸ್ಕೂಲ್ ನೇಮ್ ವಿಸಿಬಲ್. ಸ್ಕೂಲ್ ನೇಮ್ ಸಹ ಕಾಣ್ತಾ ಇರಬೇಕು ಅಂತ ಇದೆ. ಅದೇ ರೀತಿ ಮೂರನೇ ಇಮೇಜು ಅದರ್ ಸ್ಕೂಲ್ ಬಿಲ್ಡಿಂಗ್ಸ್, ಇನ್ನು ಬೇರೆ ಬಿಲ್ಡಿಂಗ್ಸ್ಗಳು ಮತ್ತು ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ ಆಫ್ ಮೇನ್ ಬಿಲ್ಡಿಂಗನ್ನು ಮತ್ತು ಹೆಡ್ ಮಾಸ್ಟರ್ ರೂಮು ಮತ್ತು ಸ್ಟಾಫ್ ರೂಮ್ ಏನಾದ್ರು ಇದ್ದರೆ ಎಲ್ಲದನ್ನೂ ಸೇರಿಸ್ಕೊಂಡಂತೆ ಇನ್ನು 3ನೇ ಫೋಟೋ ತೆಗಿಬೇಕಾಗುತ್ತೆ. 4ನೇ ಫೋಟೋ ಕ್ಲಾಸ್ ರೂಮ್ ಆರು ಪ್ಲೇ ಗ್ರೌಂಡ್ ಇನ್ಸೈಡ್ ದ ಸ್ಕೂಲ್ ಪ್ರಿಮಿಸಿಸ್ ಅಂತ ಇದೆ. ಕ್ಲಾಸ್ ರೂಮ್ ಫೋಟೋ ಅಥವಾ ಪ್ಲೇ ಗ್ರೌಂಡ್ ಫೋಟೋವನ್ನು ತೆಗಿಬೇಕಾಗುತ್ತೆ. ದ ಲೊಕೇಶನ್ ಮಸ್ಟ್ ಬಿ ಕ್ಯಾಪ್ಚರ್ಡ್ ಫ್ರಮ್ ವಿತಿನ್ 10 ಮೀಟರ್ಸ್ ಆಫ್ ದ ಮೇನ್ ಎಂಟ್ರೆನ್ಸ್ ಆಫ್ ದ ಸ್ಕೂಲ್ ಅಂತ ಇದೆ. ಇಷ್ಟು ಇನ್ಸ್ಟ್ರಕ್ಷನ್ಸನ್ನು ಓದಬೇಕಾಗುತ್ತೆ. ಅದಾದಮೇಲೆ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಫಸ್ಟು ನೀವು ಮಾಡಬೇಕಾಗಿರೋದು ಕ್ಯಾಪ್ಚರ್ ಲೊಕೇಶನ್. ಇಲ್ಲಿ 2 ಆಪ್ಷನ್ ಇದೆ ನೋಡಿರಿ. ಇಲ್ಲಿ
ನಿಮಗೆ ಕ್ಯಾಪ್ಚರ್ ಲೊಕೇಶನ್ ಅಂತ ಇದೆ. ಅದಾದಮೇಲೆ ಪಬ್ಲಿಷ್ಡ್ ಲೊಕೇಶನ್ ಅಂತ ಇದೆ. ನೀವೇನು ಮಾಡಬೇಕು, ಕ್ಯಾಪ್ಚರ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಇದು ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕಲಿ ಏನಾಗುತ್ತೆ, ಲ್ಯಾಂಗಿಟ್ಯೂಡು ಲ್ಯಾಟಿಟ್ಯೂಡು ಕ್ಯಾಚ್ ಆಗುತ್ತೆ ನೋಡಿ. ಪ್ರೊಸೀಡ್ ಮೇಲೆ ಕೊಟ್ಟರೆ ವೈಲ್ ಯೂಸಿಂಗ್ ದ ಆ್ಯಪ್ ಕೊಡಿ ನೋಡಿ, ಪೆಚ್ಚಿಂಗ್ ಅಂತ ಬರ್ತಾಯಿದೆ. ಇಲ್ಲಿ ಅಪ್ಡೇಟ್ ಕೊಟ್ಟರೆ ಇಲ್ಲಿ ಬಂದು ಅಪ್ಡೇಟ್ ಕೂರುತ್ತೆ. ಅದಾದಮೇಲೆ ಕ್ಯಾಪ್ಚರ್ಡ್ ಇಮೇಜಸ್ ಅಂತ ಇದೆ. ಇಲ್ಲಿ ಪಬ್ಲಿಷ್ಡ್ ಲೊಕೇಶನ್ ಅಂತ ಇದೆ. ನೋ ಲೊಕೇಶನ್ ಹ್ಯಾಸ್ ಬೀನ್ ರಿಸೀವ್ಡ್ ಬೈ ದ ಅಡ್ಮಿನ್ ಅಂತ ಇದೆ. ಒನ್ಸ್ ಅಪ್ರೂವ್ಡ್ ದ ಲೊಕೇಶನ್ ವಿಲ್ ಅಪಿಯರ್ ಹಿಯರ್ ಅಂತ ಇದೆ. ನೆಕ್ಸ್ಟ್ ಕ್ಯಾಪ್ಚರ್ಡ್ ಇಮೇಜಸ್ಸು ಮತ್ತು ಪಬ್ಲಿಷ್ಡ್ ಇಮೇಜಸ್ ಅಂತ ಇದೆ. ಇಲ್ಲಿ 4 ಫೋಟೋಗಳು ತೆಗಿಬೇಕು. ಇಲ್ಲಿ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರೊಸೀಡ್ ಅಂತ ಬರುತ್ತೆ ನೋಡಿ. ಇಲ್ಲಿ ಹೋಗಿ ನೀವು ಕ್ಯಾಮ್ರಾ ಓಪನ್ ಆಗುತ್ತೆ, ಫೋಟೋವನ್ನು ಏನು ಮಾಡಬೇಕಾಗುತ್ತೆ, ಈ ರೀತಿ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಇದಾದ ನಂತರ ಈ 4 ಫೋಟೋಗಳು ಹೇಗೆ ಬರುತ್ತೆ ಅಂತ ಹೇಳಿ ನಾನು ಇಲ್ಲಿ ಮುಂದೆ ತೋರಿಸ್ತೀನಿ. ಅದಾದಮೇಲೆ ಏನಾಗುತ್ತೆ, ಇದು ಅಪ್ರೂವಲ್ ಆಗ್ತದೆ. ಇದು ನಾವು ಅಪ್ರೂವಲ್ ಮಾಡೋಕ್ಕಾಗಲ್ಲ, ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗುತ್ತೆ. ಇಷ್ಟು ನೀವು 4 ಫೋಟೋಗಳನ್ನ ತೆಗಿಯೋದು ನಿಮ್ಮ ಕೆಲಸ ಆಗಿರ್ತದೆ. ಕ್ಯಾಪ್ಚರ್ ಒನ್ ಇಮೇಜ್, ಸ್ಕೂಲ್ ಮೇನ್ ಗೇಟ್, ಶೋಯಿಂಗ್ ದ ಸ್ಕೂಲ್. School front view. School front view. ಯಾವ್ದು ಜೀವನಕ್ಕ ಕಡ್ಗಾಯಿ